ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಬೈಕ್ ಕಳ್ಳತನದ ಪ್ರಕರಣವನ್ನ ಭೇದಿಸುವಲ್ಲಿ ಪಿಎಸ್ಐ ಕೆಬಿ ವಾಲಿಕರ್ ನೇತೃತ್ವದ ಪೊಲೀಸ್ ತಂಡ ಯಶಸ್ವಿಯಾಗಿದ್ದು ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ ಕಳುವಾಗಿದ್ದ 4 ಲಕ್ಷ ರೂಪಾಯಿ ಮೌಲ್ಯದ 8 ಬೈಕ್ಗಳನ್ನು ಜಪ್ತಿ ಮಾಡಿ ಪ್ರಶಂಸೆಗೆ ಪಾತ್ರವಾಗಿದೆ. ಜೂನ್ 6ರಂದು ಗೋಕಾಕ್ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಬಾಳನಾಯ್ಕ ಈರಪ್ಪ ನಾಯ್ಕ ಅವರು ಹೀರೋ ಹೊಂಡಾ HF ಡಿಲಕ್ಸ್ ಕಳುವಾಗಿದ್ದ ಪ್ರಕರಣ ದಾಖಲಾದ ಬಳಿಕ ತನಿಖೆ ಆರಂಭಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ದೊಡ್ಡ ಪ್ರಮಾಣದ ಬೈಕ್ ಕಳ್ಳತನ ಜಾಲ ಬಯಲಾಗಿದೆ. ರಸ್ತೆ ತೋಟದ ಪಕ್ಕದ ರಸ್ತೆಯಲ್ಲಿ ಮತ್ತು ರಾತ್ರಿ ವೇಳೆ ಮನೆಗಳ ಮುಂದೆ ನಿಲ್ಲಿಸಲಾದ ಬೈಕ್ಗಳನ್ನು ಗುರಿಯಾಗಿಸಿಕೊಂಡಿದ್ದ 2 ಆರೋಪಿಗಳ ತಂಡ ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ ನಿರಂತರ ಕಳ್ಳತನ ನಡೆಸುತ್ತಿತ್ತು. ಕಳ್ಳತನದ ಪತ್ತೆಗಾಗಿ ಬೆಳಗಾವಿ ಎಸ್ಪಿ ಕೆ ರಾಮರಾಜನ ಆದೇಶದಂತೆ ಪಿಎಸ್ಐ ಕೆಬಿ ವಾಲಿಕರ್ ನೇತೃತ್ವದಲ್ಲಿ ಹೆಚ್ಚುವರಿ ಎಸ್ಪಿ ರಾಯಕೊಂಡ ಬಸರಗಿ, ಗೋಕಾಕ್ ಡಿಎಸ್ಪಿ ರವಿನಾಯ್ಕ್, ಸಿಪಿಐ ಸುರೇಶ್ ಬಾಬು ಮಾರ್ಗದರ್ಶನದಲ್ಲಿ ಜಿಲ್ಲೆಯ ವಿವಿಧ ಪ್ರದೇಶದಲ್ಲಿ ಮಾರಾಟವಾಗಿದ್ದ ವಾಹನಗಳನ್ನು ಪೊಲೀಸರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ತನಿಖೆಯಲ್ಲಿ ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮದ ಮುತ್ಯಪ್ಪ ಉರ್ಫ್ ಮತ್ತು ತಂದೆ ಹನುಮಂತ ಬೆಳಗಲಿ ಮತ್ತು ರಾಯಬಾಗ್ ತಾಲೂಕಿನ ಕಪ್ಪಲಗುಂದಿ ಗ್ರಾಮದ ಯಮನಪ್ಪ ಯಲ್ಲಪ್ಪ ದೊಡ್ಡಮನಿಯವರು ಕಳವು ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಸದ್ಯ 2ರಿಂದ ಜಪ್ತಿ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಿಎಸ್ಐ ಕೆಬಿ ವಾಲಿಕರ್ ತಂಡದಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿ ಜನರಾದ ಬಿಎನ್ ಮಾಳಿದ, ಬಿವಿ ನರ್ಲಿ, ಸಿಜೆ ಸಣ್ಣಕ್ಕಿ, ಕೆಎಚ್ ಪವಾರ್, ಎಂವೈ ಪಡದಲಿ, ವಿಎಸ್ ಮಲಾಮರ್ಡಿ, ಜಿಡಿ ಕೊನ್ನೂರ, HK ಮಲ್ಲಾಡವರ, HD ಗೌಡಿ, ವಿಬಿ ಕೋತ್, NB ಬೆಳಗಲಿ, MM ಪಡತರಿ, NG ದುರುದುಂಡಿ, GM ನಾಗ್ನೂರ ಹಾಗೂ ಬೆಳಗಾವಿ ಟೆಕ್ನಿಕಲ್ ಸೆಲ್ನ ವಿನೋದ್ ಟಕ್ಕನವರ ಇವರ ಕಾರ್ಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವರು ಕಾರ್ಯವನ್ನ ಶ್ಲಾಘಿಸಿದ್ದು, ಸಾರ್ವಜನಿಕರು ತಮ್ಮ ವಾಹನಗಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23.